ಹಾವೇರಿಯಲ್ಲಿ ಮತ ಎಣಿಕೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಹಾವೇರಿಯ ದೇವಗಿರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯಲಿರುವ ಮತ ಎಣಿಕೆಗೆ ಕೌಂಟ್ಡೌನ್ ಪ್ರಾರಂಭವಾಗಿದ್ದು ಅಧಿಕಾರಿಗಳು ಮತಗಟ್ಟೆ ಆಗಮಿಸುತ್ತಿದ್ದಾರೆ. ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದು ಪ್ರತಿಯೊಬ್ಬರನ್ನ ಚೆಕಿಂಗ್ ಮಾಡಿ ಒಳಬಿಡಲಾಗುತ್ತಿದೆ. ಒಳಗಡೆ ಮೊಬೈಲ್ ತೆಗೆದುಕೊಂಡು ಹೋಗುವುದು ನಿಷೇಧ ಮಾಡಿದ್ದು ಪ್ರತಿಯೊಬ್ಬರು ತಮ್ಮ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡೇ ಒಳಗೆ ಹೋಗಬೇಕು. ಮೊದಲು ಅಂಚೆ ಮತಗಳ ಎಣಿಕೆ, ನಂತರ ಇವಿಎಂ ಮಷಿನ್ ಎಣಿಕೆ ಪ್ರಾರಂಭವಾಗುತ್ತೆ. ಮಧ್ಯಾಹ್ನದೊಳಗೆ ಫಲಿತಾಂಶ ಬರುವ ನಿರೀಕ್ಷೆ ಇದೆ. ನಿರಂತರವಾಗಿ ಹೇಗೆ ನಾವು ಕೂಡ 5 ಗಂಟೆಗೆ 6 ಗಂಟೆಗೆ ಕೆಲಸ ಮಾಡ್ತೀವಿ, ಅದೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಬಂದು ಯಾವುದೇ ರೀತಿಯ ಅಹಿತಕರ ಮೂಮೆಂಟ್ ಲೈಫ್ ಕೊಡ್ಬೇಕಂತ ಆ ಕಡೆ ಓಕೆ ನೋಡಿ. ಹಲೋ ಇಲ್ಲೇ ಸ್ವಿಚ್ ಆಫ್ ಮಾಡಿಬಿಡ್ರಿ. ಹಳ್ಳಿ ಹಿಂಗೆ ಮಾಡಿ ಬರ್ತದೆ. ಪೊಲೀಸ್ ಮೊಬೈಲ್ ಎಲ್ಲವಿಲ್ಲ. ಪೊಲೀಸ್ ವ್ಯವಸ್ಥೆಯೊಂದಿಗೆ ಎಲ್ಲರನ್ನು ತಪಾಸಣೆ ಮಾಡಿ ಒಳಗಡೆ ಬಿಡ್ತಾರಂಥದ್ದು. ಒಳಗಡೆ ಯಾವುದೇ ಮಾದಕ ವಸ್ತುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಗುಟ್ಕಗಳಾಗಿರ್ಬೋದು, ಪಾನೀಯಗಳಾಗಿರ್ಬೋದು, ಈ ರೀತಿಯಾದಂಥ ಯಾವುದೇ ವಸ್ತುಗಳನ್ನು ಒಳಗಡೆ ತೆಗೆದುಕೊಂಡು ಹೋಗದೇ ಇರೋದ್ರಿಂದಾಗಿ ಮತ್ತು ಯಾಸಿರ್ ಖಾನ್ ಪಠಾಣ್ ಅಂತ ಬಂದಾಗ ಎರಡು ಕೆಲವೇ ಕ್ಷಣಗಳಲ್ಲಿ ಸುಮಾರು 7 ಗಂಟೆಗೆ